ಈಗ ಅಂಶಿ ಮನೆಗೆ ಹೋಗ್ತಿದ್ವಿ. ನಮ್ದು ಕಾಲೇಜ್ ರಜಾ ಎಲ್ಲ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಬರೀ ಸುತ್ತಾಡ್ತೀವಿ. ಪಾಪ ಅವಳಿಗೆ ಹೊಟ್ಟೆ ಉರ್ಸೋಕ್ಕೆ ಉಟ್ಬಿಡ್ತೀವಿ ನಾವು. ಈಗ ಅವಳ ಮನೆಗೆ ಹೋಗ್ತಿದ್ವಿ. ಅಲ್ಲಿಂದ ನಮ್ಮ ಸರ್ರು ಮೂವಿ ಪ್ರಮೋಷನ್ ಇದೆ ಅಂತ ಅಲ್ಲಿ ಕರೆದಿದ್ದಾರೆ. ನಾನು ಇವಳು ಹೋಗಿ ಅವ್ರ ಮನೇಲಿ ಒಂದು ಟೈಮ್ ಪಾಸ್ ಮಾಡಿ ಆಮೇಲೆ ರೆಡಿಯಾಗಿ ಅಲ್ಲಿ ಹೋಗ್ತೀವಿ. ಅಲ್ಲೇನೇನಾಗುತ್ತೆ ಅಂತ ನಿಮಗೆ ತೋರಿಸ್ತೀವಿ. ಒಟ್ಟು ರಜಾ ಇತ್ತಲ್ಲ, ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಇಬ್ರಿಗೂ ಸುತ್ತೀವಿ. ಗಾಯ್ಸ್ ಇವರಿಬ್ರು ನನ್ನ ಕೈಯಲ್ಲಿ ಗಾಡಿ ಕೊಡೋಕೆ ಎದುರ್ತಾರೆ. ಅಂದರೆ ನನ್ನ ಗಾಡಿ ಹೊಡೆಯೋ ಸ್ಕಿಲ್ಸ್ ಅವ್ರಿಗೆ ಇಷ್ಟ ಆಗಲ್ಲ. ಗಾಡಿ ಹೊಡೆದ್ರೆ ಶಿವಾಗ ಫಾನು ಅಂತಾರ, ಅಷ್ಟು ಕೇರ್ಫುಲ್ಲಾಗಿ ಓಡಿಸ್ತೀನಿ ಗಾಡಿನ, ಅಷ್ಟು ಸ್ಲೋ ಆಗಿ. ಇವರಿಬ್ರು ದನ ಥರ ಹೊಡೆದೇ ಅಭ್ಯಾಸ ಗಾಡಿನ. ನಾನು ಸ್ಲೋ ಆಗಿ ಕ್ಲೀನಾಗಿ ಓಡಿಸ್ತೀನಲ್ಲ, ಅದು ಅವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ಇವರಿಬ್ರು ಗಾಡಿನೇ ಕೊಡಲ್ಲ ನನಗೆ. ಆ್ಯಕ್ಚುಲಿ ಒಬ್ಬರನ್ನ ಕೂರ್ಸ್ಕೊಂಡು ಹೊಡೆಯೋಕೆ ಬರೋಲ್ಲ, ನೀವಿಬ್ರು ಎಲ್ಲಿಂದ ಕೂರೋಣ ಅಂತ. ಸೊ ಇಬ್ಬರಿಗೂ ನನ್ನ ಕೈಯಲ್ಲಿ ಗಾಡಿ ಕೊಡೋಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಹಿಂದೆ ಕೂರ್ತೀನಿ. ಇವರಿಬ್ರಲ್ಲ ಅಂಶಿನೇ ಗಾಡಿ ಹೊಡಿದ್ರು, ನಾನು ಹಿಂದೆ ಕೂರೋದು. ನಾನು ಇವತ್ತು ಗಾಡಿ ಹೊಡಿಲ್ಲ, ಇಬ್ಬರು ಕೂರಿಸ್ಕೊಂಡು. ಅವರಿಬ್ರು ನನಗೆ ಆ ಚಾನ್ಸ್ನೇ ಕೊಡಲ್ಲ, ಅವರಿಬ್ಬರೇ ಹೊಡಿತಾರೆ. ಈ ಥರ ಕಾಣ್ತಿದ್ದಾರೆ ಅಂಶಿ ನಮಗೆ ಇನ್ನೊಂದು ಹೇಳೇ ಇಲ್ಲ. ನಾನು ಮೊನ್ನೆ ಭೇಟಿರೋಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ ಪೊಲೀಸ್ ಅಂಕಲ್ ಕೈಲಿ. ಏನಾಯ್ತು ಗೊತ್ತಾ, ಅವತ್ತು ಅಂಶಿ ನಮ್ಮ ಮನೆಗೆ ಬಂದಿದ್ಲಾ. ಏನಾಯ್ತಂದ್ರೆ ಅವಳು ನಮ್ಮ ಮನೆಗೆ ಬಂದಿದ್ಲು, ಅಕ್ಷರನೂ ಕಾಲೇಜಿಂದ ಬಂದಿದ್ಲು, ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕು ಅಂತ ಅಂದ್ಲು. ಅದಕ್ಕೆ ಇಬ್ಬರು ಒತ್ತಾಯ ಮಾಡಿ ನನ್ನ ಕಳಿಸಿದ್ರು, ಅಜ್ಜಂಗಿಗೆ ಹೋಗಿ ಕಾರ ಮಟ್ಟಿಗೆ ಇಸ್ಕೊಂಬ ಅಂತ. ಅಲ್ಲಿಗೂ ಅವತ್ತು ಹೋಗ್ಬಿಟ್ಟಿನಿ. ಅಲ್ಲೇ ಏಮೋತಿ ಹಾಸ್ಟೆಲ್ಗೆ ನಿಂತ್ಕೊಂಡ್ಬಿಟ್ಟಾರೆ ಪೊಲೀಸ್. ನನಗೆ ಫೀಸ್ ಒಟ್ಟು ಎಲ್ಲಿಂದ ಬಂದರೂ ಗೊತ್ತಾಗ್ಲಿಲ್ಲ ನನಗೆ. ಆ ಕಡೆಯಿಂದ ಒಬ್ಬರು, ಈ ಕಡೆಯಿಂದ ಒಬ್ಬರು, ಮುಂದ್ಗಡೆಯಿಂದ ಒಬ್ರು ನಿಲ್ಸಮ್ಮ ಅಂತ ಅಂದರು. ನಾನು ಗಾಡಿ ನಿಲ್ಸಿದೆ. ಆ್ಯಕ್ಚುಲಿ ನಿಲ್ಲಿಸಿ ಕೀ ಕೊಡಮ್ಮ ಅಂದರೆ ನಾನೇ ಕೊಡ್ತಿದ್ದೆ. ಅದನ್ನ ಒಳ್ಳೆ ಟೆರರಿಸ್ಟ್ ಥರ ನೋಡಿ ಹಂಗೆ ಕಿತ್ಕೊಂಡ್ಬಿಟ್ರು. ನನಗೆ ಹಂಗೆ ಸಿಟ್ಟು ಹಂಗೆ ಬಂದ್ಬಿಡ್ತು. ಕೇಳಿದ್ರೆ ನಾನೇ ಕೊಡ್ತಿದ್ದೆ, ತಗೊಳ್ರಿ ಸರ್ ಅಂತ. ಸುಮ್ಮನೆ ಹಂಗೆ ಫುಲ್ಲು ಈಗೋಯಿಂದ ಕೀ ತೊಗೊಂಡ್ರು. ಆ್ಯಕ್ಚುಲಿ ನಮ್ಮದು ತಪ್ಪಿತ್ತು, ನಾವು ಹೆಲ್ಮೆಟ್ ಹಾಕೋಬೇಕಿತ್ತು. ಆಮೇಲೆ ಎಷ್ಟು ವರ್ಷ ಅಂತ ಕೇಳಿದ್ರು. ಸರ್ ಮೇಗೆ 18 ಇಯರ್ಸ್ ಆಗುತ್ತೆ ಸರ್ ಅಂತ ಅಂದೆ. ಅದಕ್ಕೆ ನಿಜನಾ ಅಂತ ಕೇಳಿದ್ರು. ಎಸ್ ಸರ್ ನಿಜ, ಈಗ 17 ಅಂತ ಅಂದೆ. ಅದಕ್ಕೆ ಮನೆಗೆ ಹೋಗಿ ಆಧಾರ್ ಕಾರ್ಡ್ ತಗೊಂಬರಮ್ಮ ನೋಡೋಣ, ನಿಂಗೆ ಏನಾದ್ರು 18 ಇಯರ್ಸ್ ಆಗಿದ್ರೆ 2500 ಕಟ್ಟಬೇಕು ಅಂತ ಅಂದರು. ಸರ್ ಫೋನ್ ಕೊಟ್ಟಿರಿ ಸರ್, ಅಮ್ಮಂಗೆ ಫೋನ್ ಮಾಡ್ತೀನಿ ಅಂದರೆ ಫೋನ್ ಕೊಡಕ್ಕೆ ರೆಡಿ ಇಲ್ಗುರು. ನಮ್ಮ ಹತ್ರನೇ ಅಷ್ಟೆಲ್ಲ ಆ್ಯಟಿಟ್ಯೂಡು. ನಾವು ಬಿಡ್ತೀವ, ನಮ್ಮ ಮಾಮ ಇಡೀ ಊರಿಗೆ ಗೊತ್ತು. ನಾನು ಅಲ್ಲಿ ಭೇಟಿ ರೋಡಲ್ಲೆಲ್ಲ ಪರಿಚಯನೇ ಇರೋದು, ನಮ್ಮ ಫ್ಯಾಮಿಲಿ ಫುಲ್ ಆಲ್ಮೋಸ್ಟು. ಅಲ್ಲಿ ಬುಕ್ ಸ್ಟಾಲ್ ಇತ್ತು, ಅವ್ರು ಪರಿಚಯ ಇದ್ರು, ಹೋದ್ವಿಪ್ಪ. ಅಲ್ಲಿ ಹೋಗಿ ಅಂಕಲ್ ಫೋನ್ ಕೊಡಿ, ನಮ್ಮಮ್ಮಂಗೆ ಫೋನ್ ಮಾಡಬೇಕು ಅಂತ. ನಮ್ಮಮ್ಮ ಬೈತಾರೆ, ಇದು ಏನೋ ದುಡ್ಡು ಆ ಥರ ಎಲ್ಲ ಖರ್ಚು ಮಾಡ್ತಿದ್ರು. ಅದಕ್ಕೆ ನಮ್ಮ ಅಮ್ಮಂಗೆ ಮಾಡ್ತೀನಿ ಅಂತ ಹೇಳಿ ನಮ್ಮ ಮಾಮನ ನಂಬರ್, ನಾನು ಇಡೀ ಫ್ಯಾಮಿಲಿಯವ್ರದ್ದೆಲ್ಲ ನಂಬರ್ ಬಾಯ್ಬಿಟ್ಟು ಹಾಕಿದ್ದೀನಿ. ನಮ್ಮ ಮಾಮಂಗೆ ಫೋನ್ ಮಾಡಿದೆ, ಅಪ್ಪ ಗಾಡಿ ಇಡ್ತಾರೆ ಅಂತ. ಎಲ್ಲಿ ಅಂತ ನಮ್ಮ ಮಾಮ ಕೇಳಿದ್ರು. ನಾನು ಹೇಳ್ದೆ ಭೇಟಿ ರೋಡಲ್ಲಿ ಗಾಡಿ ಇಡ್ತಾರೆ ಅಂತ. ಅದಕ್ಕೆ ಇದ್ಮೇಲೆ ನಮ್ಮ ಮಾಮ ಬಂದರು, ಅಲ್ಲಿ ನಡ್ಕೊಂತಾನೆ ಬಂದು ನಾವು ಫಸ್ಟ್ ಕೇಳಿದ್ರು ಹೆಂಗಿದ್ರು ಎಲ್ಲಿದ್ರು ಅಂತ. ನೀನು ನೋಡಿದ್ರೆ ಯಾವಾಗಲೂ ಕಿಸಿತಾನೆ ಇರ್ತೀನಿ. ಸೀರಿಯಸ್ ಸಿಚುವೇಶನಲ್ಲೂ ನಂಗೆ ನಗು ಬಂತಾವತ್ತು. ಕಿಸ್ಕೊಂತ ನಿಂತ್ಕೊಂಡ್ಬಿಟ್ಟಿನಿ, ನೀನು ಬರಕ್ಕೆ ಹೋಗ್ಬಿಡತ್ತಾ ಇಲ್ಲೇ ಇರೋ ಅಂತ ಅಲ್ಲೇ ಬಿಟ್ಟು ಹೋಗಿದ್ರು. ಆ ಪೊಲೀಸು ನನ್ನ ನಿಲ್ಸಿದವ್ರು ಹಿಂಗೆ ಗುರಾಯಿಸ್ತಿದ್ರು. ಏನು ಮಾಡ್ತೀವಿ ಮಾಡ್ಕೊಳ್ರಿ ಅಂತ ನಾನು ಪಾಡಿಗೆ ನಕ್ಕಂತ ನಿಂತ್ಕೊಂಡಿದ್ದೆ. ಆ ಕಡೆ ತಿರುಗಿ ನಕ್ಕಂತ ನಿಂತ್ಕೊಂಡೆ. ನಿಂತ್ಕೊಂಡ್ಮೇಲೆ ನಮ್ಮ ಮಾಮ ಅಲ್ಲಿ ಪಾಪ ಭೇಟಿ ರೋಡಲ್ಲಿ ಒಂದು 3-4 ಜನ ಪೊಲೀಸಿದ್ರು, ಫುಲ್ ಸುತ್ತಲು. ಅವ್ರು 4 ಜನದ ಹತ್ರನೂ ಹೋಗಿ ಏನೇನೋ ಕೇಳಿ 500 ರೂಪೀಸ್ಗೆ ಕೆಲಸ ಮುಗಿಸಿದ್ರು. ಅವ್ರು 25,000 ಕೇಳಿದ್ರು. ನಮ್ಮ ಮಾಮ 500 ರೂಪೀಸ್ಗೆ ಕೆಲಸ ಮುಗಿಸಿದ್ರು. ನಮ್ಮ ಮಾಮ ನಡ್ಕೊಂಬಂದಿದ್ರು. ಅಂದ್ರೂ ನಾವು ಅವರೆಲ್ಲ ಒಪ್ಪಿದ ಮೇಲೆ ನಾವಿಬ್ಬರು ಹೆಲ್ಮೆಟ್ ಹಾಕೊಳ್ಳಿದಂಗೆ ಹೋದ್ವಿ. ನಮ್ಮ ಮಾಮ ಗಾಡಿ ಹೊಡೆದ್ರು, ನಾನು ಹಿಂಗೆ ಕೂತ್ಕೊಂಡಿದ್ದೆ. ಆ ಪೊಲೀಸ್ ಅಂಕಲ್ ಹಿಂಗೆ ಗುರಾಯಿಸ್ತಿದ್ರು. ಏನು ಮಾಡಿದ್ವಿ ಮಾಡ್ಕೊಳ್ರಿ ಅಂತ ಸುತ್ತಾದೆ. ಸೊ ಗೈಸ್ ಫೈನಲಿ ಅಂಶ ಮನೆಗೆ ಲ್ಯಾಂಡ್ ಆದ್ವಿ. ಅಲ್ಲಿ ಹೋಗಿ ಟೈಮ್ ಪಾಸ್ ಮಾಡಿದ್ವಿ. ನಾಚಿಕೆನೇ ಇಲ್ಲದೆ ಇರೋರ ಥರ ಟೈಮ್ ಪಾಸ್ ಮಾಡ್ತೀವಿ ಅಂತ ಹೇಳ್ತೀವಿ ಅಂದರೆ ನಾವು ಟೈಮ್ ಪಾಸು. ನಮ್ಮ ಮನೆ ಅವಳ ಮನೆ ಎಲ್ಲ ಒಂದೇ ಆಗಿದ್ದೆ. ಹೇಳೋದಿಲ್ಲ ಕೇಳೋದಿಲ್ಲ, ಹಂಗೆ ನುಗ್ಗದೆ ಒಳಗೆ. ಆಂಟಿ, ನಮ್ಮ ಆಂಟಿ ಬರ್ತಿದ್ದಾರೆ ಗೆಸ್. ಆಂಟಿ, ಹೌದಾ ಆಂಟಿ? ಹ್ಞೂ ಆಂಟಿ, ನೀವು? ಹ್ಞೂ ಆಂಟಿ. ಆಂಟಿ ಇಲ್ಲ ಆಂಟಿ, ಏಪ್ರಿಲಿಗೆ ಸ್ಟಾರ್ಟು. ಇವತ್ತೇನೋ ಮಾಡಿಲ್ಲ ಆಂಟಿ. ಈಗ ಲಾಗ್ ಮಾಡ್ತಿದ್ದೀನಿ. ಇದೇ ಇಲ್ಲಿ ಬಂದಲ್ಲ ಮಾಡಿ. ಅಂಶಿ ಮನೆ ಬಂದಿದ್ದೀವಿ. ನಾನು ಹೇಳಿದ್ದೆ ಅಲ್ವಾ ನಿಮಗೆ, ಹೋಲಿ ಆದಮೇಲೆ ಅವಳದು ಹೋಲಿ ದಿನ ನಾನು ಹೇಳಿದ್ದೆ ಅವಳು ರೂಮ್ ಕ್ಲೀನ್ ಮಾಡಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಂತ. ಕ್ಲೀನ್ ಮಾಡಿಸ್ತಿದ್ದೀವಿ. ಒಟ್ಟು ಅವಳು ರೂಮ್ ಕ್ಲೀನ್ ಆಗ್ಬೇಕಷ್ಟೇ. ನನಗೆ ಎಷ್ಟು ಗಲೀಜಿರ್ತೇಳಿ ಯಪ್ಪ, ಏನು ದರಿದ್ರ ಇದ್ದಾಳೆ ಸಿಲ್ಲೋಡೆ. ಯಪ್ಪ 2 ಕಣ್ಣು ಸಾಲದು. ಇಂಥ ಒಳ್ಳೆ ಫ್ರೆಂಡ್ ಜೊತೆ ಇದ್ದು ಹಿಂಗೆ ಇಂಥ ಕೆಲಸ ಮಾಡ್ತಾಳೆ. ನಾಚಿಕೆ ಆದವಳು. ಈಗ 1 ತಾಸೊಳಗೆ ನಾನು ಅವಳಿಗೆ ಟೈಮ್ ಕೊಟ್ಟಿನಿ. 1 ತಾಸೊಳಗೆ ಅವಳು ರೂಮ್ ಕ್ಲೀನ್ ಮಾಡ್ತಾಳೆ. ಅಲ್ಲೇನೋ ನೋಡೋಣ ಗೈಸ್. ಈಗ ಟೈಮ್ ಎಷ್ಟು ಗೊತ್ತಾ? 3:45. ಒಂದು 4:15 ಮಾಡ್ತೀಯಾ? ಕ್ಲೀನ್ ಇರುತ್ತಾ 4:15ಗೆ? ಕ್ಲೀನ್ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ನಮ್ಮ ಮಮ್ಮಿ ಎಷ್ಟು ಕ್ಲೀನ್ ಇದ್ದಾಳೆ, ಎಷ್ಟು ಕ್ಲೀನ್ ಮಾಡ್ತಾಳೆ, ಎಷ್ಟು ಕ್ಲೀನ್ ಇರ್ತಾಳೆ ಅಂತ. ನೀವು ನೋಡಿ, ಇಡೀ ರೂಮ್ ತೋರಿಸ್ಬಿಡ್ತೀನಿ ಒಂದ್ಸಲ. ನೋಡಿ ಇಷ್ಟು ಗಲೀಜಿಟ್ಟಿದ್ದಾಳೆ. ಆ್ಯಕ್ಚುಲಿ ಅಲ್ಲೆಲ್ಲ ಗಲೀಜಿಟ್ಟು
ಇಲ್ಲಿ ಬಟ್ಟೆ ವಾಶಿಗೆ ಹಾಕೋ ಬಟ್ಟೆನೂ ವಾಶಿಗೆ ಹಾಕಿಲ್ಲ, ಹಂಗೆ ಇಟ್ಟಿದ್ದಾಳೆ. ಈಗ ಕ್ಲೀನ್ ಮಾಡ್ತಾಳೆ ಮಾಡಿ. ಸೊ ಗೈಸ್ ಕೆಲ್ಸದವ್ರು ಕ್ಲೀನ್ ಮಾಡ್ತಿದ್ದಾಳೆ, ನೀವು ನೋಡ್ತಿರ್ಬೋದು. ಅವಳು ನೋಡಿ ನನಗೇನೋ ಒಂದು ಸೀಕ್ರೆಟ್ ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಗಲೀಜು, ಇಲ್ಲೆಲ್ಲ ತಿಂದಿದ್ದಲ್ಲ ಹಿಂಗೆ ಆಗ್ತಾಳೆ. ಯಪ್ಪ ಏನು ಅದು ಹೆಂಗೆ ಅಡುಗೆ ಈ ಮನೆ ಹಿಂಗೆ ರೂಮ್ ಹಿಂಗೆ ಇಷ್ಟು ಗಲೀಜು ಇಟ್ಕೊಂಡು ಇರೋಕೆ ಮನ್ಸು ಬರುತ್ತೆ ನಿಜ, ನನಗಂತೂ ಗೊತ್ತಿಲ್ಲ. ನಮ್ಮ ಮನೇಲಿ ನಾನು ಏನಾದ್ರು ಗಲೀಜಿದ್ರೆ ನಾನೇ ಕ್ಲೀನ್ ಮಾಡಿಬಿಡ್ತೀನಿ, ನಾನು ನೋಡೋಕ್ಕಾಗಲ್ಲ. ಅದಕ್ಕೆ ಇವಳು ಮನೆಗೆ ಕರ್ಕೊಂಬಂದಿನಿ ಕ್ಲೀನ್ ಮಾಡಂತ. ಅವಳು ಕ್ಲೀನ್ ಮಾಡ್ತಾಳೆ ಅಷ್ಟೇ, ಅದು ಕ್ಲೀನ್ ಮಾಡಲೇಬೇಕು, ಮಾಡೇ ಮಾಡ್ತಾಳೆ. ಇಡೀ ರೂಮ್ ನೋಡಿ ಗಾಯ್ಸ್, ಈಗ ಅರ್ಧ ರೂಮ್ ಕ್ಲೀನ್ ಮಾಡಿದ್ದಾಳೆ. ಫುಲ್ ರೂಮ್ ಕ್ಲೀನ್ ಮಾಡಿ ಅವಳು ನನಗೆ ವಿಡಿಯೋ ಗಾಯ್ಸ್ ಕೆಲಸದವಳು ಇಲ್ಲಿ ತಿಂದಿದ್ದನ್ನೆಲ್ಲ ಹಾಕಿದ್ದನ್ನ ಎಲ್ಲ ತೆಗೆದು ಕ್ಲೀನ್ ಮಾಡ್ತಿದ್ದಾಳೆ, ಇನ್ನೂ ಕ್ಲೀನ್ ಮಾಡ್ತಿದ್ದಾಳೆ. ನೋಡ್ರಿ ನಮ್ದು ಒಂದೇ ಒಂದು ಮಾತು, ಒಂದೇ ಒಂದು ಅವಸ ಇಂಥವ್ರು ಎಷ್ಟು ಹಿಂಸೆ ಮಾಡ್ತೀನಿ ಅಂದರೆ ಅವಳಿಗೆ ನಾನು ತಲೆಕೆಟ್ಟು ಅವಳೆ ಕ್ಲೀನ್ ಮಾಡ್ತಿದ್ದಾಳೆ. ಆ ಥರ ನಮ್ಮ ಪವರೇ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಹಂಗೆ ನಮ್ಮದು ಲವ್ ಲ್ಯಾಂಗ್ವೇಜೇ ಹಂಗೆ, ಬೈಕಂತ ಜಗಳ ಆಡ್ಕೊಂತ ಹಿಂಗೆಲ್ಲ ಮಾತಾಡ್ಕೊತಾನೆ ಮಾಡೋದು. ನಾವು ಬೈಯೋದೇ ಹಂಗೆ ಫಸ್ಟ್ ಆಫ್ ಆಲು. ಗೈಸ್ ಫೈನಲಿ ಮನೆ ಕೆಲಸದವಳು ಕ್ಲೀನ್ ಮಾಡಿಬಿಟ್ಲು. ಕ್ಲೀನ್ ಮಾಡಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಫುಲ್ಲು ಇಲ್ಲೆಲ್ಲ ನಾನು ತೋರಿಸಿದ್ದೆ ಅಲ್ಲ ನಿಮಗೆ, ನೋಡಿ ಫುಲ್ ಕ್ಲೀನ್ ಮಾಡಿ ಇಲ್ಲೆಲ್ಲ ಧೂಳೆಲ್ಲ ಓಡಿಸಿದ್ದೀನಿ. ಅವಳ ಹತ್ರ ತೆಳಗೆ ಕವರ್ ಮಾಡಿದ್ದಾಳೆ. ನಾನು ಹೇಳಿದ ಮಾತನ್ನ ನಾನು ಮೀರಿಲ್ಲ, ಕ್ಲೀನ್ ಮಾಡಿಸಿದ್ದೀನಿ ಇವಳ ಹತ್ರ. ಫ್ರೆಂಡ್ ಏನು ಇಷ್ಟು ಭಯನ ನನ್ನ ಆಗಲ್ ಬರೋಕ್ಕೆ ಅಂತ ಜನರು, ಯಪ್ಪ ಐ ಕಾಂಟ್ ಬಿಲೀವ್ ದಿಸ್. ಈಗ ಹಿಂಗೆ ಏನೋ ನಾನು ಮುಂದೆ ಏನೋ ಇರಲಿ ಹೇಳು, ಇರಲಿ ಪರವಾಗಿಲ್ಲ ಹೇಳು. ಈಗ ಹಿಂಗೆ ಇನ್ನೂ ನಾನು ಫುಲ್ ಸಕ್ಸಸ್ಫುಲ್ ಅಂತ ಲೈಫಲ್ಲಿ ನಾನು ಕ್ಯಾಮ್ರಾ ಫೇಸ್ ಮಾಡಬೇಕು. ಇವಳು ಈಗ ಹಿಂಗೆ ಮಾಡಿದ್ರೆ ಇನ್ನೂ ಏನಪ್ಪ ಜನರು. ಅಂದರೆ ಇವಳು ಅಲ್ಲಾಡ್ಬೇಡ್ರಿ ಬ್ರೋ, ನಿಮ್ಮ ಕಾಲೇಜೇ ಊರಾಗಿರೋರೆಲ್ಲ ನಿಮ್ಮ ಕಾಲೇಜ್. ಏ ನಿಜ ಬಾ ತೋರಿಸ್ ಕೇಳಪ್ಪ. ಇಬ್ರಿಗೂ ಅಲ್ಲ, ಒಬ್ಬರಿಗೆ ಎಷ್ಟೆಷ್ಟು ಕೊಡಿಸ್ತೀವಿ ಹಂಗೆ ಕೊಡಿಸ್ತೀವಿ. ಹೇಳು. ಒಬ್ಬರಿಗೆ ಒಂದು ಡ್ರೆಸ್ಸು ಒಂದು ಶೂ ಕೊಡಿಸ್ತೀವಿ, ಇನ್ನೊಬ್ರಿಗೆ ಒಂದು ಡ್ರೆಸ್ ಒಂದು ಶೂ ಕೊಡ್ತೀವಿ. ನಾವು ಎಷ್ಟೊತ್ತು ಕೇಳ್ತೀವಿ ಅಷ್ಟು. ನಾವು ಜುಡೆ ಕರ್ಕೊಂಡು ಹೋಗಂದ್ರೆ ಜುಡೆ ಕರ್ಕೊಂಡು ಹೋಗ್ಬೇಕು. ಜುಡೆ ಕರ್ಕೊಂಡು ಹೋಗ್ತೀವಿ. ಜುಡೆಗೆ ಮತ್ತು ಸಸ್ತಾಮೆ ಮಸ್ತ. ಏ ಹಂಗೆಲ್ಲ ಇಲ್ಲ, ನಾವು ಯಾವ್ದು ಕೇಳ್ತೀವಿ ಅದೇ. ದಂಡಿಲು ವೈಟ್ ಮತ್ತೆ ರೆಡ್ ಶೂ ತಾನೆ ನೋಡು, ಎರಡು ಜೊತೆ ಡ್ರೆಸ್ಸು ಒಂದು ಶೂ. ಒಂದು ಜೊತೆ ಡ್ರೆಸ್, ಒಂದು ಜೊತೆ ಶೂ, ಒಂದು ಜೊತೆ ಡ್ರೆಸ್, ಒಂದು ಜೊತೆ ಶೂ, ಮತ್ತೆ ಒಂದೊಂದು ಶೂ ಹಂಗೆಲ್ಲ ಇಲ್ಲ, ಹಂಗೆಲ್ಲ ಇಲ್ಲ. ಗೈಸ್ ಒಪ್ಪಿಗೆ ಆಗಿದೆ, ಚಾಲೆಂಜ್ ಅಕ್ಸೆಪ್ಟೆಡ್. ಡೇಟ್ ಯಾವಾಗಂತ? ಮಾರ್ಚ್ 26. ನಾವು ಟುಡೇ ಈ ಮಂತ್ ಎಂಡ್ ಒಳಗೆ ಎಲ್ಲ ಕ್ಲಿಯರ್ ಮಾಡ್ತೀನಿ, ಇದೆಲ್ಲ ಸಾಲ ಊಟ ಮಾಡ್ತೀನಿ. ಮಂತ್ ಎಂಡ್ ಒಳಗೆ ಮಾಡಿಲ್ಲ ಅಂದ್ರೆ ಅದು ಡಬಲ್ ಆಗ್ತೈತಿ. 2 ಡ್ರೆಸ್ 2 ಶೂ. ಓಕೆ ಡನ್ ಡೀಲ್. ಓಕೆ ಗೈಸ್ ಥ್ಯಾಂಕ್ಸ್. ನೀನೇ ತೊಳೆಯೋದು ಯಾವಾಗಲೂ. ಸೊ ಗೈಸ್ ಈಗ ತಾನೇ ಬಂದ್ವಿ, ಇವುಗಳು ಇಲ್ಲೇ ಇದ್ದಾವೆ. ಇಲ್ಲಿ ನೋಡಿ ದನಗಳ ಥರ ಹಿಂಗೆ ಬರೀ ನುಗ್ಗದೆ ಒಳಗೆ. ಇದು ಇನ್ನೂ ಟೈಮ್ ಇದೆ ಅಂತ ನಾವೀಗ ಶೂಸ್ ತೊಗೊಳಕ್ಕಂತ ಬಂದಿದ್ದೀವಿ. ತೊಗೋಬೇಕು ಅಂತ ಅಂದ್ಕೊಂಡು ಭಾಳ ದಿನ ಆಗಿತ್ತು, ತೊಗೊಳಕ್ಕಾಗಿದ್ದಿಲ್ಲ. ಶೂಸು ಸ್ಲಿಪ್ಪರ್ಸು ಏನೇನೋ ತೊಗೊಳ್ಳೋಣ ಅಂತ ಬಂದಿದ್ದೀವಿ, ಕೊಟ್ಟು ತೊಗೋಬೇಕಷ್ಟೆ. ನಾನು ಕೇಳಿದ್ನಲ್ಲ ಆ ಥರದ್ದು ಇಲ್ಲ ಕೊನೆ. ನನ್ನ ಸೈಜ್ದು ಸ್ಲಿಪ್ಪರ್ಸೇ ಸಿಗಲಿಲ್ಲ ಗೈಸ್. ಅಂದರೂ ನಾನು ಆದಷ್ಟು ಬೇಗ 15 ಮಿನಿಟ್ಸಲ್ಲಿ ನನ್ನ ಸ್ಲಿಪ್ಪರ್ಸ್ ತೊಗೊಂಡು ಅನ್ಲಿಮಿಟೆಡಿಂದ ಜುಡಿಯೋಗೆ ಬಂದಿದ್ದೀನಿ. ಇವ್ರದ್ದಿಬ್ರದ್ದು ಆಗಿಂದ ಇಲ್ಲೇ ಸುತ್ತೊಳಿತಾ ಇದ್ದಾರೆ. ನಾನು ನಿಮ್ಗೆ ಎಷ್ಟು ಬೇಗ ಹುಡುಕ್ತೀನಿ ಎಲ್ಲ. ಅವಳಿಲ್ಲದ್ಲು ನೋಡಿ, ಅವಳಂತೂ ಬಿಟ್ಟರೆ ಇಡೀ ದಿನ ಇಲ್ಲೇ ಇರ್ತಾಳೆ ಗೈಸ್ ಅವಳು. ತಗೊಳ್ಳೆ ಅದೋ ಒಂದು ಚೆನ್ನಾಗಿಲ್ಲ. ನಿಮ್ಮ ಬೆಲ್ಟಿನ ತಗೊಳ್ಳಿ ಗೊತ್ತಾಗಿ, ಇವನು ತಗೊಳಕ್ಕೆ ಹೋಗ್ಬೇಡ, ಆಮೇಲೆ ಆನ್ ಮಾಡ್ಕೊತೀವಿ. ಏನು ಅನ್ಕೊಂಡಿ ನನ್ನ? ತಗೊಳ್ಳೆ ಬೆಲ್ಟಿನ, ಅಲ್ಲಿದ್ದಾಳೆ. ಜಾತ್ರೆ ಅಲ್ಲ ನೋಡು. ನಂದು ಸೇಮ್ ಆ ಥರ ಇಲ್ಲ ಅಷ್ಟೇ, ನಂದು ಸೇಮ್. ಸೊ ಫ್ರೆಂಡ್ಸ್, ಈಗ ಆಲ್ರೆಡಿ ನಮ್ಮ ಟೀಮವರೆಲ್ಲ ಬಂದು ವೇಟ್ ಮಾಡ್ತಿದ್ದೀವಿ ಆಲ್ರೆಡಿ. ಈಗ ನಮ್ಮ ಸರ್ ಬಂದಮೇಲೆ ಹೋಗೋದೆ. ಫೋನ್ ನೋಡಿದ್ರೆ ನನಗೆ ನೋಡ್ದಂಗೆ ಆಗುತ್ತೆ. ಡಿಸ್ಕನೆಕ್ಟ್
ಮಾಡಿಬಿಟ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಇದನ್ನೇ ಸಾಲ್ವ್ ಹೇಳ್ತೀನಿ. ಇಷ್ಟ ದಿನ ಇವರು ಹೊರಗಡೆ ಎಲ್ಲಾ ಚಡ್ಡಿ ಒದ್ದೆ ಮಾಡ್ತಾರೆ, ಅವ್ನು ಯಾವನೋ ಒಳಗಡೆ ಇವ್ರು ಚಡ್ಡಿ ಒದ್ದೆ ಮಾಡ್ತಾವ. ಸೂಪರ್. ಎಂತ ಸಸ್ಪೆನ್ಸ್ ಐತಲ್ಲ. ಬ್ರೇಕ್ ಬಿಟ್ಟಿದೆ. ಎರಡು ದನಗಳು ಇನ್ನು ಇಲ್ಲೇ ಕುತ್ಕೊಂಡಿದ್ದಾವೆ. ಮುಗಿಸ್ಕೊಂಡು ಎಷ್ಟು ಗಂಟೆಗೆ ಹೋಗ್ತೀವೋ ಗೊತ್ತಿಲ್ಲ, 11 ಗಂಟೆ 12 ಗಂಟೆನ ಅಂತ ಮನೇಲಿ ಅಂತೂ ಇನ್ಫಾರ್ಮ್ ಮಾಡಿದೀವಿ ಅಷ್ಟೇ. ತಿನ್ನೋದಂದ್ರೆ ಹೇಗೆ ಮಾಡ್ತಾರೆ ನೋಡ್ರಿ ಗೈಸ್. ಚೀಸ್ ಪಾಪ್ಕಾರ್ನ್ ತಗೊಳ್ಳೋಣ, ಚಾಕ್ಲೇಟ್ ಪಾಪ್ಕಾರ್ನ್ ತಗೊಳ್ಳೋಣ ಸರ್. ಹಾಂ ಸರ್, ಹಾಂ. ತಿನ್ನೋದಂದ್ರೆ ಹೆಂಗ್ ಇಟ್ಕೊಂಡು ಹೋಗ್ತಿದಾರೆ ಅಂದ್ರೆ, ಲೇ ಕೋಕ್ ಯಾಕೆ ತಗೊಂಡೆ ಸುಮ್ಮನೆ. ಕೇಳಿ ಗುಟ್ಕಾ ಜರ್ದಾ ಪಾನ್ ಮಸಾಲ ತಿನ್ನೋದನ್ನೇ ಹಾಳು ಮಾಡುತ್ತದೆ. ಇವತ್ತೇ ತಂಬಾಕು ಕುಡಿಬೇಡ, ವಾಂತಿ ಮಾಡ್ಕೊ ಕುಡ್ತು. ಎಷ್ಟು ಕೆಮಿಕಲ್ ಐತೆ ಕುಡ್ದು ನೋಡ್ದಿತ್ತಾನೆ. ನಾನು ನೋಡಲ್ಲೇ. ಸರ್, ನಮಗ್ ತಿರುಗಿ ಬಿದ್ದವ್ರಿಗೆ 4 ಜನ ಸಾವು ಒಂದು ಪಾಠ ಆಗ್ಬೇಕು. ಬನ್ನಿ ಸರ್. ಮೂವಿ ಎಲ್ಲ ಮುಗೀತು, ಸಖತ್ ಇಂಟ್ರೆಸ್ಟಿಂಗ್ ಇತ್ತು, ಚೆನ್ನಾಗಿತ್ತು ಮೂವಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಲೇಟ್ ಆಗಿತ್ತು ಆ್ಯಕ್ಚುಲಿ ಮನೆಗೆ ಹೋದಷ್ಟರಲ್ಲೇ. ಫ್ರೆಂಡ್ಸ್, ಮನೆಗೆ ಹೋಗ್ತಿದ್ವಿ ಈಗ. ಆಲ್ರೆಡಿ ಆ ದನನ ಅದ್ರ ಮನೆಗೆ ಬಿಸಾಕ್ ಬಂದ್ವಿ. ಈಗ ನಮ್ಮ ಮನೆಗೆ ಹೋಗ್ತಿದ್ವಿ. ಹೋಗಿ ಡ್ರೆಸ್ ಏನು ಮಾಡಿ ಬಿಸಿನೀರು ಕುಡಿದು ಮಲಗೋದಷ್ಟೇ ಕೆಲಸ, ಏನು ಕೆಲಸ ಇಲ್ಲ. ಇದು ಹಂಗೆ ಮಕ್ಕೊಳ್ಳುತ್ತೆ. ನಾನು ಡೈಲಿ ಬಿಸಿನೀರು ಕುಡಿದು ಮಲಗ್ತೀನಿ, ಅದು ಅಭ್ಯಾಸ ಆಗಿಬಿಟ್ಟಿದೆನಾ ಅದಕ್ಕೆ. ಆ್ಯಕ್ಚುಲಿ ಬಿಸಿನೀರು ನೀವು ಕುಡಿಬೇಕು. ಆ್ಯಕ್ಚುಲಿ ದಿನ ಬೆಳಗ್ಗೆ ನೈಟ್ ಕುಡಿದು ಮಲಗ್ರಿ, ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ, ಸ್ಕಿನ್ನಿಗೆ ಒಳ್ಳೆಯದು. ಬಿಸಿನೀರು ಡೈಲಿ ಒಂದೊಂದು ಕಪ್ ಬಿಸಿನೀರು ಕುಡಿ. ಥ್ಯಾಂಕ್ ಯು.